ಎಲ್ಲಿಂದ ನಮಗೆ ಒಂದು ₹150ಗೆ ಕೊಡ್ತಿದ್ದಾನೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಇದು ಏನಾಗಿದೆ ಅಂದರೆ ಮತ್ತೆ ಇದನ್ನು ₹150 ಅವ್ನು ಕೊಡಬೇಕು, ಅವನು ಕಾಂಪಿಟೇಷನಲ್ಲಿ ಇರಬೇಕು, ಮಾರ್ಕೆಟ್ನಲ್ಲಿ ನಿಲ್ಲಬೇಕಂದ್ರೆ ಬೇರೆ ಬೇರೆ ಏನೇನೋ ಮಾಡ್ತಾ ಇದ್ದಾರೆ. ಒಂದು ಫ್ಯಾಕ್ಟ್ರಿನಲ್ಲಿ ಪ್ರಾಸೆಸ್ ಆಗಬೇಕು ಅಂತಂದರೆ ಏನಾಗಿದೆ, ಅದು ಇಷ್ಟು ಟೆಂಪ್ರೇಚರ್ ಒಳಗಡೆನೆ ಮ್ಯಾನುಫ್ಯಾಕ್ಚರ್ ಆಗಬೇಕು, ಅದು ಪ್ರೋಸೆಸ್ ಆಗಿ ಆಯಿಲ್ ರೀತಿಯಲ್ಲಿ ಬರಬೇಕು ಅಂತ ಹೇಳಿ. ಬಟ್ ಅದು ಈ ರಿಫೈನ್ಡ್ ಆಯಿಲ್ಗಳಲ್ಲಿ ಇರೋದಿಲ್ಲ. ಅದು ಏನಾಗೋಗಿದೆ, ಅದರದ್ದು ಟೆಂಪ್ರೇಚರ್ ಜಾಸ್ತಿ ಆಗೋಗುತ್ತೆ. ಪ್ರೊಡ್ಯೂಸ್ ಮಾಡಬೇಕಾದ್ರೆ 100 ಡಿಗ್ರಿ 120 ಡಿಗ್ರಿ ಬಾಯ್ಲಿಂಗ್ ಪಾಯಿಂಟ್ನ ಕ್ರಾಸ್ ಮಾಡಿ ಹೋಗುತ್ತೆ. ಇದಕ್ಕೆ ಸೇಫು ಹೇಗೆ ಅಂತಂದರೆ, ಇವತ್ತಿನ ದಿನ ಇದು ಬೇರೆ ಬೇರೆ ಕಾರಣಗಳಿಗೇನೂ ಈ ಆಯಿಲಿಂದ ದಿನನಿತ್ಯ ಒಗ್ಗರಣೆಗೆ ಹಾಕಬೇಕಾಗಿರೋದು ಆಯಿಲ್. ಆದರೆ ಇವತ್ತಿನ ದಿವಸ ಏನಾಗೋಗ್ಬಿಟ್ಟಿದೆ, ಈ ಆಯಿಲ್ ಉಪಯೋಗಿಸ್ತಾ ಇರೋದ್ರಿಂದ ಏನೊಂದು ₹100-150 ₹150 ಅಂದ್ಕೊಳ್ಳಿ. ಇವತ್ತಿನ ದಿವಸ ₹100 ಯಾವುದು ಸಿಗಲ್ಲ. ₹100 ಸಿಕ್ಕಿದ್ರು ಅದು ನಮ್ಮ ಮನೆಯವ್ರು ಉಪಯೋಗಿಸಲ್ಲ. ಪಾಮ್ ಆಯಿಲ್ ಸಿಗ್ತಾ ಇದೆ, ಅದು ಬಿಟ್ಟಾಗೋಗಿದೆ. ಬಟ್ ನಮಗೆ ಬೇರೆ ರೀತಿಯಲ್ಲಿ ಪಾಮ್ ಆಯಿಲ್ ಮನೆ ಒಳಗಡೆ ಬರ್ತಾ ಇದೆ. ಅದು ಬೇರೆ ಬೇರೆ ನಾವು ಇದು ಒಳ್ಳೆ ಪದಾರ್ಥ ಅಂತ ಅಂದ್ಕೊಂಡಿರ್ತೀವಿ, ಆಯಿಲ್ ಅದನ್ನಲ್ಲಿ ಯೂಸ್ ಮಾಡಿರ್ತಾರೆ. ಆದರೆ ವೆಜಿಟೇಬಲ್ ಆಯಿಲ್ ಅಂತ ಏನು ಬರುತ್ತೋ, ಪಾಮ್ ಆಯಿಲ್ ಅಂತ ಏನು ಬರುತ್ತೋ, ನಮ್ಮ ಮನೆ ಒಳಗಡೆ ನಮಗೆ ಗೊತ್ತಿಲ್ದಿರ ಬಂದು ನಮ್ಮ ಒಂದು ಶರೀರ ಸೇರ್ಕೊಳ್ತಾ ಇದೆ. ಅದು ಬಂದು ಐಸ್ ಕ್ರೀಮ್ ರೀತಿ. ಐಸ್ ಕ್ರೀಮ್ ಅಂತಲೇ ಇರಬೇಕಾಗುತ್ತೆ. ಕ್ರೀಮ್ನಲ್ಲಿ ಒಂದೇ ಒಂದು ಅಕ್ಷರ ಚೇಂಜ್ ಆಗಿದ್ರು ಐಸ್ ಕ್ರೀಮ್ ಅಲ್ಲ ಅದು. ಅದರ ಹಿಂದೆ ತಿರುಗಿಸಿ ನೋಡಿ, ಕಂಟೆಂಟ್ನ ನೋಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅವತ್ತಿನ ದಿವಸ ಮುಂಚೆ ಎಲ್ಲ ಐಸ್ ಕ್ರೀಮ್ ರೈಟ್, ಒಂದು ಕಂಪ್ನಿದ ಚೆನ್ನಾಗಿದೆ ಇದು ತೊಗೊಳ್ಳೋಣ ಅಂತ ಹೇಳಿ. ಇವತ್ತು ಹೇಗಾಗೋಗಿದೆ ಅಂತಂದರೆ, ಅದರಲ್ಲೂ ವೆಜಿಟೇಬಲ್ ಆಯಿಲ್ ಉಪಯೋಗಿಸ್ಲಿಕ್ಕೆ ಶುರು ಅವರದ್ದು ಕಾಸ್ಟ್ ಕಡಿಮೆ ಆಗುತ್ತೆ, ಪ್ರೊಡಕ್ಷನ್. ಐಸ್ ಕ್ರೀಮ್ ರೀತಿ ಕಂಡ್ರೆ ಸಾಕು, ಅದನ್ನು ಏನು ಅಂದರೆ ಒಂದು ಫ್ರೂಟ್ ಕಂಟೆಂಟ್ ಹಾಕಿ ಏನೋ ಒಂದು ಮಾಡಿಬಿಟ್ಟು ಐಸ್ ಕ್ರೀಮ್ನ ಮಾಡ್ತಾಯಿದ್ದಾರೆ. ಅದೇ ಥರ ಆಯಿಲ್ನಲ್ಲಿ ಏನು ಅಂತಂದರೆ, ಬೇರೆ ಬೇರೆ ಇದನ್ನು ಸೇರಿಸಿಬಿಟ್ಟು ಅಥವಾ ಏನೊಂದು ಮಿಕ್ಸಿಂಗ್ ಅದು ಮಾಡಿಬಿಟ್ಟು ₹150ಗೆ ಮಾಡ್ತಿದ್ದಾರೆ ಅಂತ ಹೇಳಿ. ಒಂದು ಹೆಂಗೆ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ, ಅದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದನ್ನು ಮಿಕ್ಸಿಂಗ್ ಇದೆ ಅಂತ ಹೇಳಿ, ಮತ್ತು ಎಷ್ಟೋ ಜನ ಅದನ್ನು ಪ್ರೂವ್ಸ್ ಮಾಡಿದ್ದಾರೆ. ನಾವು ಏನು ಮಾಡ್ಬೇಕು ಇವತ್ತಿನ ದಿನ? ನಮ್ಮ ಟ್ರೆಡಿಷನ್ ಇವತ್ತಿಗೂ ಏನು ಅಂತಂದರೆ, ಹಿಂದಿನ ಒಂದು ಇದಕ್ಕೆ ಹೋಯಿತು ಅಂತಂದರೆ, ನಾವು ಮುಂಚೆ ಎಲ್ಲ ಹೇಗಿರ್ತಾಯಿತ್ತು, ಎಲ್ಲ ಹಳ್ಳಿಗಳಲ್ಲೇ ಆಗಲಿ ಸಿಟಿಗಳಲ್ಲೇ ಆಗಲಿ ಒಂದು ದೊಡ್ಡ ಒಂದು ಸ್ಟೀಲ್ ಟಿನ್ ಡಬ್ಬದಲ್ಲಿ ಡ್ರಮ್ಗಳಲ್ಲಿ ಇಟ್ಟುಕೊಂಡಿರ್ತಾಯಿದ್ರು. ನಮಗೂ 1 kg ಬೇಕು ಅಂದರೆ ಅಳೆದು ಹಾಕ್ಕೊಂಡು ಕೊಡ್ತಾಯಿದ್ರು. ಇವತ್ತು ಚೇಂಜ್ ಆಗೋಗಿದೆ. ಏನಕ್ಕೆ ಚೇಂಜ್ ಆಯಿತು? ಫೀಸಿಬಿಲಿಟಿ ಅಂತ ಹೇಳ್ತೀವಿ. ಒಂದು ಹೋಗ್ತೀವಪ್ಪ, ಅದಕ್ಕೆ ಹಿಡ್ಕೊಂಡಿರಬೇಕು, ಡಬ್ಬ ಕೊಡಬೇಕು, ಡಬ್ಬದಲ್ಲಿ ಅವನು ಮೆಷರ್ ಮಾಡಿ ಹಾಕಿ ಕೊಡ್ತಾನೆ. ಮುಂಚೆ ಎಲ್ಲ ಇದ್ದಿತ್ತು. ಇವಾಗ ನಾವು ಎದಕ್ಕೆ ಹೋದ್ವಿ ಅಂದರೆ, ರಿಫೈನ್ಡ್ ಆಯಿಲ್